ಚೇಂಜ್ ಆಗ್ತಾ ಇದ್ದಾರೆ. ಯಾರದು? ಆ ಕುರಿತ ರಿಪೋರ್ಟ್ ಇಲ್ಲಿದೆ ನೋಡಿ. ದುಶ್ಮನ್ಗಳೆಂದು ದೂರವಾಗಿದ್ದ ದಾಸ ಸುಮ್ಮನಾದ್ನ. ತನ್ನ ಗ್ಯಾಂಗ್ನೊಂದಿಗೆ ಸಹಜವಾಗಿರ್ತಾನ ದರ್ಶನ್. ಪರಪ್ಪನ ಅಗ್ರಹಾರ ಸೇರಿದ ಮೇಲೆ ತಮ್ಮವರಿಂದಲೇ ಈ ಗತಿ ಬಂತು ಅಂತ ದರ್ಶನ್ ಆಕ್ರೋಶಗೊಂಡಿದ್ರು. ಪೊಲೀಸರ ಮುಂದೆ ತಮ್ಮ ವಿರುದ್ಧ ಹೇಳಿಕೆಗಳು ನೀಡಿದ್ದಕ್ಕೆ ತನಗೆ ಹೀಗಾಯ್ತು ಅಂತ ಕೋಪಗೊಂಡು ಜೈಲಲ್ಲಿರೋ ತಮ್ಮ ಆಪ್ತರ ವಿರುದ್ಧ ಸಿಟ್ಟಾಗಿ ಅಂತರವನ್ನ ಕಾಯ್ದುಕೊಂಡಿದ್ರು. ಜೈಲು ಸೇರಿದ ಮೇಲೆ ಇತರೆ ಆರೋಪಿಗಳಿಂದ ದರ್ಶನ್ ಅಂತರ ಕಾಯ್ದುಕೊಂಡಿದ್ರು. ಅವರಿಂದಲೇ ತನಗೆ ಈ ಗತಿ ಬಂತು ಅಂತ ಗುಡುಗಿದ್ರು. ಉಳಿದ 16 ಆರೋಪಿಗಳ ಹೆಸರೆತ್ತಿದ್ರೆ ಸಿಡುಕ್ತಾ ಇದ್ದ ದರ್ಶನ್ಗೆ ಸತ್ಯದ ದರ್ಶನವಾಗ್ತಾ ಇದೆ. ಪೊಲೀಸರ ಮುಂದೆ ಕೊಟ್ಟ ಹೇಳಿಕೆ ಮುಖ್ಯವಲ್ಲ, ಜಡ್ಜ್ ಮುಂದೆ ಕೊಟ್ಟ ಹೇಳಿಕೆ ಮುಖ್ಯ ಅಂತ ವಕೀಲರು ಮನವರಿಕೆ ಮಾಡಿದ ಮೇಲೆ ದರ್ಶನ್ ಸ್ವಲ್ಪ ಸೈಲೆಂಟ್ ಆಗಿದ್ದಾನೆ. ತಮ್ಮ ಆಪ್ತ ಗ್ಯಾಂಗ್ ಮೇಲಿನ ಕೋಪ ತಣ್ಣಗಾಯ್ತ. ದರ್ಶನ್ಗೆ ಇವೆಲ್ಲದರ ಬಗ್ಗೆ ಮನವರಿಕೆ ಮಾಡಿಕೊಟ್ಟ ಮೇಲೆ ದಾಸನಿಗೆ ಎಲ್ಲವೂ ಅರಿವಾಗಿದೆ. ಹೀಗಾಗಿ ಆರಂಭದಲ್ಲೇ ಎಲ್ಲರ ಮೇಲೂ ಉರಿದು ಬೀಳ್ತಿದ್ದ ದರ್ಶನ್ ಈಗ ಎಲ್ಲರ ಜೊತೆ ಸಹಜವಾಗಿದ್ದಾರೆ. ಜೈಲಲ್ಲಿರೋ ಉಳಿದ ಆರೋಪಿಗಳೊಂದಿಗೆ ದಾಸ ಸಹಜವಾಗಿ ಮಾತನಾಡಿಸ್ತಿದ್ದಾರೆ ಎನ್ನಲಾಗ್ತಾ ಇದೆ. ಕೊಲೆ ಕೇಸ್ನಲ್ಲಿ ಲಾಕ್ ಆಗಿರುವಂತಹ ಇತರೆ ಆರೋಪಿಗಳ ಮೇಲಿನ ಕೋಪ ತಣ್ಣಗಾದ ಮೇಲೆ ದಾಸ ತಣ್ಣಗಾಗಿದ್ದಾನೆ ಎನ್ನಲಾಗ್ತಾ ಇದೆ. ಹೀಗಾಗಿ ಎಂದಿನಂತೆ ಮಾತನಾಡಲಿದ್ದಾರೆ ಎನ್ನಲಾಗ್ತಾ ಇದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ನಿನ್ನೆ ಸಿಗ್ಲಿಲ್ಲ, ಮೊನ್ನೆಯೂ ಸಿಗ್ಲಿಲ್ಲ, ನಾಳೆಯಾದರೂ ಮನೆಯೂಟ ಸಿಗುತ್ತಾ ಅಂತ ದರ್ಶನ್ ಕಾತರದಿಂದ ಕಾಯ್ತಾ ಇದ್ದಾನೆ. ಊಟಕ್ಕಾಗಿ ಎದುರು ನೋಡ್ತಾ ಇರೋ ದಾಸನ ಊಟದ ಅರ್ಜಿ ವಿಚಾರಣೆ ನಾಳೆ ನಡೆಯಲಿಕ್ಕಿದೆ. ಆ ಕುರಿತ ಒಂದು ವರದಿ ಎಲ್ಲಿದೆ ನೋಡಿ. ನಾಳೆಗಾದ್ರೂ ದರ್ಶನ್ಗೆ ಸಿಗುತ್ತಾ ಗುಡ್ ನ್ಯೂಸ್. ಮನೆಯೂಟಕ್ಕಾಗಿ ಕಾದು ಕಾದು ಸುಸ್ತಾದ ದರ್ಶನ್. ಮನೆಯೂಟ ಬೇಕು ಅಂತ ಪರಪ್ಪನ ಅಗ್ರಹಾರದಲ್ಲಿ ಕನವರಿಸ್ತಾ ಇರುವಂತಹ ದರ್ಶನ್ ಸೊರಗ ಹೋಗಿದ್ದಾರೆ. ಮ್ಯಾಜಿಸ್ಟ್ರೇಟ್ ಕೋರ್ಟ್ನಲ್ಲಿ ಮನೆಯೂಟದ ಅರ್ಜಿ ವಜಾಗೊಂಡು ಈಗ ಹೈಕೋರ್ಟ್ನಲ್ಲಿ ನಾಳೆ ಅರ್ಜಿ ವಿಚಾರಣೆ ನಡೆಯಲಿದೆ. ಮನೆಯೂಟ ಸಿಗುತ್ತಾ ಇಲ್ವಾ ಅನ್ನೋದು ಗೊತ್ತಾಗಲಿದೆ. ಮ್ಯಾಜಿಸ್ಟ್ರೇಟ್ ಕೋರ್ಟ್ನಲ್ಲಿ ಮನೆಯೂಟದ ಬಗ್ಗೆ ವಾದ ಪ್ರತಿವಾದ ನಡೆದಿತ್ತು. ಜೈಲಲ್ಲಿರೋ ಎಲ್ಲ ಕೈದಿಗಳಿಗೆ ಒಂದೇ ರೂಲ್ಸ್ ಇರಬೇಕು, ಎಲ್ಲರಿಗೂ ಒಂದೇ ಊಟ ಕೊಡಬೇಕೆಂಬ ರೂಲ್ಸ್ ಇದೆ. ಹೀಗಾಗಿ ದರ್ಶನ್ಗೂ ಜೈಲೂಟವೇ ಕೊಡಬೇಕೆಂದು ಸರ್ಕಾರಿ ಪರ ವಕೀಲರು ವಾದವನ್ನ ಮಂಡಿಸಿದ್ರು. ವಾದ ಪ್ರತಿವಾದ ಆಲಿಸಿದ ಬಳಿಕ ದರ್ಶನ್ ಅರ್ಜಿಯನ್ನ ವಜಾಗೊಳಿಸಲಾಗಿತ್ತು. ಬಿರಿಯಾನಿ ಸಿಗುತ್ತಾ ಅಥವಾ ಮುದ್ದೆನೆ ಫಿಕ್ಸಾ? ಮ್ಯಾಜಿಸ್ಟ್ರೇಟ್ ಕೋರ್ಟ್ನಲ್ಲಿ ಅರ್ಜಿ ವಜಾಗೊಂಡ ಬಳಿಕ ಈಗ ಹೈಕೋರ್ಟ್ನಲ್ಲಿ ಅರ್ಜಿ ವಿಚಾರಣೆ ನಾಳೆ ನಡೆಯಲಿದೆ. ಹೈಕೋರ್ಟ್ನಲ್ಲೂ ಹಲವು ಕಾರಣಗಳನ್ನು ಮುಂದಿಟ್ಟು ದರ್ಶನ್ ಪರ ವಕೀಲರು ವಾದ ಮಾಡಲಿದ್ದಾರೆ. ಮನೆಯೂಟಕ್ಕಾಗಿ ದರ್ಶನ್ ಪರ ವಕೀಲರು ಹಲವು ಕಾರಣ ನೀಡಿ ವಾದ ಮಾಡುವಂತಹ ಸಾಧ್ಯತೆ ಇದೆ. ದರ್ಶನ್ ನಟನಾಗಿದ್ದು ಫಿಸಿಕ್ ಮೇಂಟೈನ್ಗೆ ಅವಕಾಶ ಕೇಳುವ ಸಾಧ್ಯತೆ ಇದೆ. ಜೈಲು ಸೇರಿದ ಮೇಲೆ ಪದೇ ಪದೇ ತೂಕ ಕಡಿಮೆ ಆಗ್ತಾ ಇದೆ. ಹೆಚ್ಚು ತೂಕ ಕಡಿಮೆ ಆದರೆ ಸಿನಿಮಾಗಳಿಗೆ ಹೊಡೆತ ಬೀಳುವಂತಹ ಸಾಧ್ಯತೆ ಇದೆ. ಹೀಗಾಗಿ ಎಲ್ಲ ಕಾರಣ ನೀಡಿ ಮನೆಯೂಟಕ್ಕೆ ಬೇಡಿಕೆ ನೀಡೋ ಸಾಧ್ಯತೆ ಇದೆ. ನಾಳೆ ಹೈಕೋರ್ಟ್ನಲ್ಲಿ ಮನೆಯೂಟದ ರಿಟ್ ಅರ್ಜಿ ವಿಚಾರಣೆ ನಡೆಯಲಿದ್ದು ಕಾರಣಗಳ ಜೊತೆಗೆ ಮನವಿಯನ್ನ ಮಾಡಿಕೊಳ್ಳೋ ಸಾಧ್ಯತೆ ಇದೆ. ಆದರೂ ಮನೆಯೂಟ ಸಿಗುತ್ತಾ ಅಥವಾ ಮುದ್ದೆನೆ ಫಿಕ್ಸ್ ಆಗುತ್ತಾ ಕಾದ್ ನೋಡಬೇಕು. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ತೆರೆ ಮೇಲೆ ಮಿಂಚ್ತಾ ಇದ್ದ ಬಾಕ್ಸ್ ಆಫೀಸ್ ಬಾದ್ಶಾ ದರ್ಶನ್ಗೆ ಶನಿ ದೆಸೆ ಇತ್ತ. ದಾಸನಿಗೆ ಸಾವಿನ ಛಾಯೆ ಕಾಡ್ತಾ ಇತ್ತ. ಇದೆಲ್ಲದರ ಮಧ್ಯೆ ವಿಘ್ನಿಂದ ಆಪತ್ತು ತಂದು ಕೊಡ್ತಾ. ಆ ಕುರಿತ ಒಂದು ವರದಿ ಎಲ್ಲಿದೆ ನೋಡಿ. ಕಾಟೇರನಿಗೆ ಕಾಡ್ತಿತ್ತ ಶನಿದಸೆ. ಸಂಕಷ್ಟದಲ್ಲಿ ಸಿಲುಕಿದ್ರ ದರ್ಶನ್. ವೇಗ್ ತೊಟ್ಟು ಆಪತ್ತು ತಂದುಕೊಂಡ್ರ. ಸಾಲು ಸಾಲು ಸಮಸ್ಯೆಗಳನ್ನು ಎದುರಿಸುತ್ತಿರುವ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ಗೆ ಶನಿದಸೆ ಇತ್ತಂತೆ. ಅವರ ಬೆಂಬಿಡದೆ ಕಾಡ್ತಿದ್ದ ಶನಿದೇವ ಬ್ಯಾಕ್ ಟು ಬ್ಯಾಕ್ ತೊಂದರೆಗಳನ್ನು ಕೊಟ್ಟಿದ್ದಾನೆ ಅಂತ ರಿಪಬ್ಲಿಕ್ ಕನ್ನಡಕ್ಕೆ ಅಮ್ಮಾಜಿ ಚಂದಾ ಪಾಂಡೆ ಹೇಳಿದ್ದಾರೆ.
2018ರಲ್ಲೇ ದರ್ಶನ್ಗೆ ಸಾವಿನ ಛಾಯೆ ಇತ್ತು ಅಂತ ಹೇಳಿದ್ದೆ. 2018ರಲ್ಲಿ ಕಾರಿನಲ್ಲಿ ಹೋಗದಂತೆ ತಿಳಿಸಿದ್ದೆ. ಆದರೆ ಮಾತು ಮೀರಿ ಅವರು ಹೋಗಿ ಅಪಘಾತಕ್ಕೀಡಾಗಿದ್ರು. ಈ ವೇಳೆ ಶನಿ ಸಮಸ್ಯೆ ಇರುವ ಬಗ್ಗೆ ತಿಳಿಸಿದ್ದೆ. ಆದರೆ ನಂತರ ನಮ್ಮ ಸಂಪರ್ಕದಿಂದ ದರ್ಶನ್ ದೂರವಾದರು. ಕಾರ್ ರೇಸಿಗೆ ಹೋಗ್ತಾರಂತೆ ಅನ್ನುವ ವಿಚಾರ ಬಂದಾಗ ತಕ್ಷಣ ನನಗೆ ಫೋಟೋ ತೋರಿಸು ಅಂದೆ. ಯಾಕಂದರೆ ನನಗೆ ಅವರ ಬೆನ್ನ ಹಿಂದೆ ಸಾವಿನ ಛಾಯೆ ಕಂಡಿದ್ದಕ್ಕೆ ಅವರ ಕಾರಿನ ಫೋಟೋ ನೋಡಬೇಕು ಅಂತ ನಾನು ಇಷ್ಟಪಟ್ಟೆ. ಫೋಟೋ ತೋರಿಸಿದಾಗ ಕ್ಲಿಯರ್ ಕಟ್ಟಾಗಿ ನನಗೆ ದೇವಿಯ ಅನುಗ್ರಹದಿಂದ ಗೊತ್ತಾಗಿದ್ದೇನೆಂದರೆ ಈ ರೇಸಲ್ಲಿ ಅವರು ಹೋದರೆ ವಾಪಸ್ ಬರಲ್ಲ ಅನ್ನುವಂಥ ವಿಚಾರ ಗೊತ್ತಾಯಿತು. ಅಂದರೆ ಆ ಒಂದು ದೊಡ್ಡ ಕಂಟಕ ಇದೆ ಅನ್ನುವ ವಿಚಾರ ಗೊತ್ತಾದಾಗ ನಾನು ಆ ಹುಡುಗನಿಗೆ ಹೇಳಿದೆ, ನಿನ್ನ ಸ್ನೇಹಿತನಿಗೆ ಹೇಳು ಈ ಕಾರ್ ರೇಸಿಗೆ ಹೋಗಬೇಡ ಅಂತ. ಸದಾ ಸಮಸ್ಯೆಗಳಲ್ಲಿ ಸಿಲುಕುತ್ತಿದ್ದ ದರ್ಶನ್ಗೆ ಶನಿ ಕಾಟವಿದೆ ಅಂತ ಅಮ್ಮಾಜಿ ಹೇಳಿದ್ರಂತೆ. ಅಲ್ಲದೆ ವಿಗ್ ಹಾಕಿ ಹೇರ್ ಸ್ಟೈಲ್ ಮಾಡಿದ್ದೇ ಅವರ ಅವನತಿಗೆ ಕಾರಣವಾಯಿತು ಅಂತ ಹೇಳ್ತಿದ್ದಾರೆ. ಡೆವಿಲ್ ಸಿನಿಮಾದಿಂದ ಅವರ ಸಂಕಷ್ಟ ಹೆಚ್ಚಾಯಿತು. ಡೆವಿಲ್ ಹೇರ್ ಸ್ಟೈಲ್ ಮಾರಕವಾಯಿತು. ಅವರ ಸುತ್ತಲಿನ ಜನರೇ ಅವರಿಗೆ ಅಪಾಯವಾದರು ಅಂತ ಅಮ್ಮಾಜಿ ಹೇಳಿದ್ದಾರೆ. ಒಂದು ಕೂದಲು ಹುಟ್ಟಿದಾಗ ಮಗುವಿನಿಂದ ಒಂದು ಶೇಪಲ್ಲಿ ಅದು ಡೆವಲಪ್ ಆಗ್ತಾ ಇರುತ್ತೆ. ಸಾಧ್ಯವಾದಷ್ಟು ಅದೇ ಶೇಪನ್ನು ಮೇಂಟೈನ್ ಮಾಡ್ಕೊಂಡು ಹೋಗಿ ಅದರಲ್ಲಿ ನೀವು ಉದ್ದ ಗಿಡ್ಡ ಕಟ್ಟಿಂಗ್ ಮಾಡಿಸ್ಕೊಳ್ಳೋವಂಥದ್ದು ಮಾಡಿದಾಗ ಅಷ್ಟಾಗಿ ತೊಂದರೆ ಬರೋದಿಲ್ಲ. ಅವ್ರ ಹೇರ್ ಸ್ಟೈಲ್ ವಿಗ್ ಮಾಡೋದು ತಪ್ಪು ಅಂತ ಹೇಳ್ತಾ ಇಲ್ಲ. ಆ ವಿಗ್ಗಿನ ಸ್ಟೈಲ್ ಶೇಪ್ ಅದೇನಾಗಿತ್ತು, ಹಿಂಗೆ ನೆಟ್ಟಿಗೆ ನಿಂತ್ಬಿಟ್ಟು ಹಿಂದಕ್ಕೆ ಬಾಗಿತ್ತು. ಈ ಹೇಗೆ ಹೇಳ್ತೀವಿ, ಸ್ಪೈಕ್ ಅಲ್ಲ, ಸ್ಪೈಕ್ ಅಂದರೆ ಪೂರ್ತಿ ನೆಟ್ಟಿಗಿರುತ್ತೆ. ಅದು ನೆಕ್ಸ್ಟ್ ನೆಲದ ಕಡೆ ಬಾಗಿತ್ತು, ಅಂದರೆ ಹಿಂದಕ್ಕೆ ಬಾಗಿತ್ತಲ್ವಪ್ಪ. ಅದು ಅವನತಿ ಅಂತ ಹೇಳ್ತೀವಿ, ಉನ್ನತಿ ಅಲ್ಲ, ಅವನತಿ. ಅದೇ ಅವ್ರದ್ದು ಮೊದಲಿಂದ ಹೇರ್ ಸ್ಟೈಲ್ ಇದೆಯಲ್ಲ, ಅವ್ರದ್ದು ಮೆಜೆಸ್ಟಿಕ್ ಪಿಕ್ಚರಿಂದನೂ ಸಮ್ ಹೇರ್ ಸ್ಟೈಲ್ಸ್ ಇದೆಯಲ್ಲ, ಅದೇ ಥರ ಅವ್ರು ರೂಢಿಸ್ಕೊಂಡು ಬಂದಿದ್ದಿದ್ರೆ ಮಿನಿಮೈಸ್ ಆಗಿರೋದು. ಅಂದರೆ ಅಟ್ಲೀಸ್ಟ್ ಅವ್ರು ಯೋಚನೆ ಮಾಡಲಿಕ್ಕೆ ಅವರಿಗೆ ಜ್ಞಾನ ಕೊಟ್ಟಿರೋನು, ದುಡುಕಬೇಡ ಅನ್ನುವ ಕಾಷನ್ ಕೊಟ್ಟಿರೋನು. ಇಲ್ಲೇನಾಗಿದೆ, ಆ ಡೆವಿಲ್ ಪಿಕ್ಚರಿಂದು ಟೈಟಲ್ಲು, ಆ ಡೆವಿಲ್ ಪಿಕ್ಚರಿಂದು ಲೈಟಿಂಗ್ಸು ಆಯಿತಾ, ಆ್ಯಂಡ್ ಅದ್ರ ಜೊತೆಗೇ ಹೇರ್ ಸ್ಟೈಲು, ಅದರ ಜೊತೆಗೇನೆ ಇವರ ದುಡುಕು ಸ್ವಭಾವ. ನಕಾರಾತ್ಮಕವಾಗಿ ಯೋಚನೆ ಮಾಡುವ ಅವರ ಮನಸ್ಥಿತಿ ಅವರನ್ನ ಈ ಸ್ಥಿತಿಗೆ ದೂಡಿದೆ. ಪತ್ನಿ ವಿಜಯಲಕ್ಷ್ಮಿ ಅವರ ಪೂಜಾ ಪುನಸ್ಕಾರ ದರ್ಶನ್ ಅವರ ಅಪಾಯವನ್ನ ಕಮ್ಮಿ ಮಾಡಬಹುದು ಅಂತ ಕೂಡ ಹೇಳಿದ್ದಾರೆ. ನಿಮ್ಮ ಪತ್ನಿ ಮಾಡ್ತಾ ಇದ್ದಾರಲ್ಲ, ಇದು ಹೋಮ ಹವನಾದಿಗಳು, ದೇವರ ಮೊರೆ ಹೋಗ್ತಾ ಇರೋದು, ಆ ದೇವರ ಮೊರೆ ಹೋಗಿದ ಫಲ ಏನು ಕಾನೂನು ರೀತಿಯ ನಡೀತಾ ಇದೆ ಒಂದು ಯುದ್ಧ, ಅದರಲ್ಲಿ ಸಿಗುವ ಸಾಧ್ಯತೆ ಇರುತ್ತೆ. ಬಿಡುಗಡೆ ಆಗ್ತಾರೆ ಅಂತ ನಾನು ಹೇಳ್ತಾ ಇಲ್ಲ, ಅಥವಾ ಬೇಲ್ ಸಿಗುತ್ತೆ ಇಮಿಡಿಯೇಟಾಗಿ ಅಂತ ನಾನು ಹೇಳ್ತಾ ಇಲ್ಲ. ಅದೆಲ್ಲವೂ ಕಾನೂನು ರೀತಿಯೇ ನಡಿಬೇಕು. ಅಲ್ಲಿ ಯಾವುದೋ ಒಂದು ಮಿರಾಕಲ್ ನಡೆಯೋ ಸಾಧ್ಯತೆ ಇರುತ್ತೆ. ದರ್ಶನ್ಗೆ ಶನಿಕಾಟವಿದೆಯೋ ಅಥವಾ ವಿಘ್ನಿಂದ ಸಮಸ್ಯೆ ಎದುರಾಗುತ್ತಿದೆಯೋ ಗೊತ್ತಿಲ್ಲ. ಆದರೆ ಸಾಲು ಸಾಲು ಸಮಸ್ಯೆಯಿಂದ ದಾಸ ಕುಗ್ಗಿ ಹೋಗಿರೋದಂತೂ ಸತ್ಯ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಪತಿಗಾಗಿ ಊರೂರು ಸುತ್ತಿ ದೇವರ ಪೂಜೆ ಸಲ್ಲಿಸ್ತಾ ಇರುವ ಪತ್ನಿ, ಗಂಡನನ್ನ ಕಾಪಾಡು ತಾಯಿ, ಆರೋಗ್ಯ ಆಯಸ್ಸು ಕೊಟ್ಟು ರಕ್ಷಿಸುವಂತೆ ಬೇಡಿಕೊಳ್ತಾ ಇರೋ ಪತ್ನಿ. ದರ್ಶನ್ ಪರವಾಗಿ ಪತ್ನಿ ಹೋಮ ಹವನದ ಮೊರೆ ಹೋಗಿದ್ದಾರೆ. ಆ ಕುರಿತ ಒಂದು ವರದಿ ಇಲ್ಲಿದೆ ನೋಡಿ. ದರ್ಶನ್ಗಾಗಿ ಪತ್ನಿ ವಿಜಯಲಕ್ಷ್ಮಿ ಟೆಂಪಲ್ ರನ್. ಕಾಟೇರಗಾಗಿ ಕೊಲ್ಲೂರಲ್ಲಿ ಪತ್ನಿ ಚಂಡಿಕಾ ಯಾಗ. ಕಷ್ಟದಲ್ಲಿದ್ದಾಗ ಜೊತೆಗೆ ನಿಲ್ಲುವವಳೆ ಪತ್ನಿ ಅಂತಾರೆ. ಅದು ದರ್ಶನ್ ವಿಚಾರದಲ್ಲಿ